ಹಲೋ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾನು ಸ್ಟಾರ್ಟ್ ಮಾಡ್ತಿರೋದು ನಮ್ಮ ಮನೆಯಿಂದ ಗೈಸ್. ನೋಡಿ, ನೀಟಾಗಿ ಕಟಿಂಗ್ ಎಲ್ಲ ಮಾಡಿಸ್ಕೊಂಡು ರೆಡಿ ಆಗಿದ್ದೀನಿ ಗೈಸ್. ಎಲ್ಲಿಗೆ ಅಂದರೆ ಊರಿಗೆ ಹೋಗ್ತಿದ್ದೀವಿ. ಅದೇ ನಾಳೆ ನಮ್ಮ ಮನೆಗೆ ದೇವ್ರು ಕಳಿಸ್ತಿದ್ದೀವಿ ಗೈಸ್. ಆ ಫಂಕ್ಷನ್ಗೋಸ್ಕರ ಇವತ್ತೇ ಊರಿಗೆ ಹೋಗ್ತಿದ್ವಿ. ಬನ್ನಿ, ಊರಿಗೆ ಹೋಗ್ತಾ ವಿಡಿಯೋ ಮಾಡ್ತೀವಿ. ನೋಡಿ ಗೈಸ್, ಇಲ್ಲಿ ಆ 3 ಚೀಲ ಫುಲ್ಲು ಪಟಾಕಿನೇ. ನೋಡಿ, ಪಟಾಕಿ ಹಣ್ಣೆಲ್ಲ ಆಗಿದೆ. ಬನ್ನಿ ಊರಿಗೆ ಹೋಗೋಣ. ಜಸ್ಟ್ ಇವಾಗ ಬಂದು ರೀಚ್ ಆದ ಗೈಸ್. ನೋಡಿ, ಫುಲ್ಲು ಲೈಟಿಂಗ್ಸ್ ಹಾಕ್ಬಿಟ್ಟಿದ್ದಾರೆ. ಫುಲ್ ಹಬ್ಬ ಮಾಡಿಬಿಟ್ಟಿದ್ದಾರೆ ಗೈಸ್. ನೋಡಿ, ಫುಲ್ಲು ಲೈಟಿಂಗ್ಸ್ ಹಾಕಿದ್ದಾರೆ. ನೋಡಿ, ಚಪ್ರ ಹಾಕಿದ್ದಾರೆ ಫುಲ್ಲು. ಇವರೇ ಗೈಸ್, ಇವರು ನಮ್ಮ ಚಿಕ್ಕಪ್ಪ ಅವರೇ ಸೇರಿಬಿಟ್ಟು ಚಪ್ರ ಹಾಕಿರೋದು. ನೋಡಿ, ರೋಡ್ ಫುಲ್ಲು ಲೈಟಿಂಗ್ಸು. ಬನ್ನಿ ಬೇಗ ಮನೆಗೆ ಹೋಗ್ಬಿಟ್ಟು ಈಗ ಕಗ್ಗೆರೆ ಸಿಡ್ಲಿಂಗೇಶ್ವರನ ದೇವಸ್ಥಾನದ ಹತ್ರ ತೇರಿದೆ, ಅಲ್ಲೋಣ. ಇಲ್ಲಿ ನೋಡಿ, ನಮ್ಮ ರಾಕಿ ಬಂದಿದ ತಕ್ಷಣ ಹಿಂಗಾಡ್ತಾನೆ. ನೋಡಿ, ಫುಲ್ಲು ಎಗರಾಡ್ತಾನೆ ನಾವು ಬಂದಿದ್ದ ಖುಷಿಗೆ. ನೋಡಿ, ದೇವ್ರದ್ದು ತೇರೆಲ್ಲ ಮುಗಿಸ್ಕೊಂಡು ಬಂದಿದ್ದೀವಿ ಕಾರ್ ಹತ್ರ. ನಾನು ನಮ್ಮ ತಮ್ಮ ಇಬ್ಬರು ಬಂದಿದ್ದೀವಿ. ನಮ್ಮ ಚಿಕ್ಕಪ್ಪವರೆಲ್ಲ ಬಂದಿದ ತಕ್ಷಣ ಇವಾಗ ಮನೆಗೆ ಹೋಗಿ ಮಲ್ಕೊಳ್ಳೋದಷ್ಟೇ. ಬನ್ನಿ. ನೋಡಿ ಗೈಸ್, ಜಸ್ಟ್ ಇವಾಗ ಮನೆಗೆ ಬಂದು ರೀಚ್ ಆಗಿದ್ದೀವಿ. ಟೈಮ್ ಬಂದು 12 ಗಂಟೆ ಆಗಿದೆ. ನೋಡಿ, ಎಲ್ಲ ಫುಲ್ ಲೈಟಿಂಗ್ಸು, ಚಪ್ರ ಎಲ್ಲ ಹಾಕಿದ್ದಾರೆ. ಬನ್ನಿ, ನಾಳೆ ಬೆಳಗ್ಗೆ ಎದ್ದು ವಿಡಿಯೋ ಮಾಡ್ತೀನಿ ಗೈಸ್. ಅಷ್ಟೋ ತನಕ ಗುಡ್ ನೈಟ್. ಸೊ ನೋಡಿ ಗೈಸ್, ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲಿ ಹೋಮಕ್ಕೆ ಸೌದೆ ಕಟ್ಕೊಂಬ ಅಂತ ಕಳಿಸಿದ್ದಾರೆ. ನಾನು ನಮ್ಮ ಅಂಕಲ್ ಇಬ್ಬರು ಬಂದಿದ್ದೀವಿ ಕಟ್ಕೊಂಡು ಹೋಗೋಕ್ಕೆ. ಬನ್ನಿ ಬೇಗ ಕಟ್ಕೊಂಡು ಹೋಗೋಣ, ಯಾಕಂದರೆ ಇವಾಗ ಪುರೋಹಿತರು ಬರ್ತಾರೆ ಹೋಮ ಮಾಡೋಕ್ಕೆ. ಬನ್ನಿ, ಅದೊಂದು ವಿಡಿಯೋ ಮಾಡ್ತೀನಿ. ನೋಡಿ ಗೈಸ್, ನಾವು ಹೋಗಿ ಸೌದೆ ಕಟ್ಕೊಂಬರೋ ಅಷ್ಟರಲ್ಲಿ ಏನೋ ತರಕಾರಿ ಬಂದಿದೆ ಗೈಸ್ ಆಲ್ರೆಡಿ ಮನೆಗೆ. ಈಗ ಈ ತರಕಾರಿ ಎಲ್ಲ ಅನ್ಲೋಡ್ ಮಾಡಿಬಿಟ್ಟು ಬೇರೆ ಏನು ಕೆಲಸ ಇದೆ ನೋಡೋಣ. ನೋಡಿ, ಕಾರ್ ಫುಲ್ಲು ತರಕಾರಿ ಆಗೋಗಿದೆ ಗೈಸ್. ಬನ್ನಿ ಬೇಗ ಇಳಿಸೋಣ. ನೀಟಾಗಿ ರೆಡಿ ಆಗಿಬಿಟ್ಟು ಇವಾಗ ನಾನು ನಮ್ಮ ಚಿಕ್ಕಪ್ಪ ಇಬ್ಬರು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ. ಬನ್ನಿ, ದೇವಸ್ಥಾನಕ್ಕೆ ಹೋಗ್ತಾ ವಿಡಿಯೋ ಮಾಡ್ತೀನಿ. ನೋಡಿ, ದೇವಸ್ಥಾನಕ್ಕೆ ಹೋಗೋಕೆ ರೆಡಿ ಆದೋ. ಇಲ್ಲಿ ಯಾರೋ ನುಗ್ಗೆಕಾಯಿ ಕೊಡ್ತೀನಿ ಅಂದಿದ್ರು, ಅದಕ್ಕೆ ಇಸ್ಕೊಂಡು ಹೋಗೋಕೆ ಬಂದಿದ್ದೀವಿ. ಇಲ್ಲಿಂದ ಇಸ್ಕೊಂಡು ಹೋಗಿ ದೇವಸ್ಥಾನದ ಹತ್ರಕ್ಕೆ ಹೋಗ್ಬಿಟ್ಟು ಅಭಿಷೇಕ ಮಾಡೋಕ್ಕೆ ಸಾಮಾನೆಲ್ಲ ಕೊಟ್ಬಿಟ್ಟು ಎಷ್ಟೊತ್ತಿಗೆ ಬರ್ತೀವಿ ಎತ್ಕೊಂಡು ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಬರಬೇಕೀಗ. ಬನ್ನಿ, ಹೋಗ್ತಾ ವಿಡಿಯೋ ಮಾಡ್ತೀನಿ. ನೋಡಿ ಗೈಸ್, ನುಗ್ಗೆಕಾಯಿ ಎಲ್ಲ ಕಿತ್ಕೊಂಬರೋ ಅಷ್ಟರಲ್ಲಿ ಹೂವು ಎಲ್ಲ ಬಂದಿದೆ. ನೋಡಿ, ಇದೇ ಅಪ್ಪೆ ಗಾಡಿಲೇ ಹೂವು ಹಾಕೊಂಬಂದಿರೋದು. ಇದು ಫುಲ್ ಹೂವು ಆಗಿತ್ತು ಗೈಸ್. ನಾವು ಬರೋ ಅಷ್ಟರಲ್ಲಿ ಇಳಿಸ್ಬಿಟ್ಟಿದ್ದಾರೆ. ನೋಡಿ, ಇದು ಫುಲ್ಲು ಹೂವು. 3 ದೇವ್ರು ಬರ್ತಿದೆಯಲ್ಲ, ಅದಕ್ಕೆ ಇಷ್ಟೊಂದು ಹೂವು ಗೈಸ್. ನೋಡಿ, ಇಲ್ಲೆಲ್ಲ ಹೂವು ಗೈಸ್. ಹೂವು ಜಾಸ್ತಿನೇ ತಂದಿದ್ದೀವಿ, ಯಾಕಂದರೆ 3 ದೇವ್ರು ಬರ್ತಿದೆಯಲ್ಲ. ಬನ್ನಿ, ಈಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ.
ನಮ್ಮ ತಮ್ಮ ಮತ್ತು ನಮ್ಮ ಚಿಕ್ಕಪ್ಪ ಬರ್ತಿದ್ದಾರೆ. ಬಂದಿದ ತಕ್ಷಣ ಹೋಗೋದಷ್ಟೇ. ಹೋಗ್ತಾ ವಿಡಿಯೋ ಮಾಡ್ತೀನಿ ನೋಡಿ. ನೋಡಿ, ಜಸ್ಟ್ ಇವಾಗಿನ ಬಂದು ರೀಚ್ ಆದೋ ದೇವಸ್ಥಾನ. ನಾನು, ನಮ್ಮ ತಮ್ಮ, ನಮ್ಮ ಚಿಕ್ಕಪ್ಪ 3 ಜನ ಬಂದಿರೋದು. ಇವಾಗ ಇಲ್ಲಿ ಅಭಿಷೇಕಕ್ಕೆ ಮತ್ತು ಹೂವು ಎಲ್ಲ ಕೊಟ್ಬಿಟ್ಟು ವಾಪಸ್ ಮನೆಗೆ ಹೋಗೋದು ಗೈಸ್. ನೋಡಿ, ಹೂವು ಎಲ್ಲ ಎತ್ಕೊಡ್ತಿದ್ದಾನೆ ನಮ್ಮ ತಮ್ಮ. ಇಲ್ಲಿ ಕೊಟ್ಬಿಟ್ಟು ಮತ್ತೆ ಸಂಜೆ ಎಷ್ಟೊತ್ತಿಗೆ ಬರೋದು ದೇವ್ರು ಎತ್ಕೊಂಡು ಹೋಗೋಕ್ಕೆ ಅಂತ ಕೇಳ್ಬಿಟ್ಟು ಹೋಗೋದು. ಬನ್ನಿ ಹೋಗಿ ರಾಗಿ ಮಿಲ್ ಮಾಡಿಸ್ಕೊಂಡು ಹೋಗ್ಬೇಕಿನ್ನ. ನೋಡಿ, ಹೋಗುವಾಗ ಒಂದು ಮೂಟೆ ರಾಗಿ ಕೊಟ್ಬಿಟ್ಟು ಹೋಗಿದ್ದು. ಬರೋಷ್ಟರಲ್ಲಿ ಕ್ಲೀನ್ ಮಾಡಿ ಇಕ್ಕಿದ್ರು. ಇವಾಗ ಮಿಲ್ ಮಾಡಿಕೊಡ್ತವ್ರೆ. ಬನ್ನಿ ಬೇಗ ಬೇಗ ಹೋಗೋಣ. ಅಲ್ಲಿ ಹೋಮಕ್ಕೆಲ್ಲ ರೆಡಿ ಮಾಡ್ಕೊತವ್ರೆ. ಹೋಮ ಮಾಡೋದು ವಿಡಿಯೋ ಮಾಡ್ತೀನಿ. ಅಲ್ಲಿ ಮನೆ ಹತ್ರ ಇದ್ದಿದ್ದು ತರಕಾರಿ ಎಲ್ಲ ಹಾಕೊಂಬಂದಾಗ ಇದೇ ಆಟೋಲಿ. ಯಾಕಂದರೆ ಇಲ್ಲಿ ಭಟ್ರು ಕೊಡಬೇಕಿತ್ತು ಅವ್ರು ಅಡುಗೆ ಮಾಡೋಕ್ಕೆ. ನೋಡಿ, ನೀಟಾಗಿ ಎಲ್ಲನೂ ಇಲ್ಲಿ ಅನ್ಲೋಡ್ ಮಾಡೋದು. ಈಗ ಇಲ್ಲಿ ಎಲ್ಲ ಇಕ್ಬಿಟ್ಟು ಹೋಗೋದು ಗೈಸ್. ಈಗ ಹೋಗಿ ಬೇರೆ ಏನು ಕೆಲಸ ಇದೆ ನೋಡೋಣ ಬನ್ನಿ. ಬೇಗ ಬೇಗ ಇದೆಲ್ಲ ಇಳಿಸ್ಬಿಟ್ಟು ಹೋಗೋಣ. ನೋಡಿ, ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನೋವಲ್ಲಿ. ಸೊ ನೋಡಿ ಗೈಸ್, ದೇವಸ್ಥಾನದ ಹತ್ರ ಬಂದಿದ್ದೀವಿ ನಾವೆಲ್ಲ. ಇವಾಗ ಇಲ್ಲಿಂದ ದೇವರು ಎತ್ಕೊಂಡು ನಮ್ಮ ತೋಟದ ಹತ್ರ ಹೋಗೋದು ಗೈಸ್. ಯಾಕಂದರೆ ಅಲ್ಲಿಂದ ನೀವು ಒಂಬಳೆ ಮಾಡೋದು. ಬನ್ನಿ ಅಲ್ಲಿಗೆ ಹೋಗಿ ವೀಡಿಯೋ ಮಾಡ್ತೀನಿ ನಿಮಗೆಲ್ಲ. ಅಲ್ಲಿ ತೋರಿಸ್ತೀನಿ ಏನೇನು ಮಾಡ್ತಾರೆ ಅಂತ.
ಇವಾಗ ಎಲ್ಲ ದೇವ್ರನ್ನೂ ಇಲ್ಲೇ ಕೂರಿಸ್ಬಿಟ್ಟು ಇಲ್ಲಿಂದನೇ ಅಲಂಕಾರ ಮಾಡಿಕೊಂಡು ಮನೆಗೆ ಎತ್ಕೊಂಡು ಹೋಗೋದು ಗೈಸ್. ಇನ್ನು ಬೆಳ್ಳಿ ರಥ ಮತ್ತು ನಮ್ಮೂರು ಶನಿಮಹಾತ್ಮೆ ಬರ್ತಿದೆ. ಬಂದಿದ ತಕ್ಷಣ ಇಲ್ಲಿ ಒಳಗಡೆ ಕೂರಿಸ್ಬಿಟ್ಟು ಅಲಂಕಾರ ಮಾಡಿ ಎತ್ಕೊಂಡು ಹೋಗೋದು ಗೈಸ್. ಬನ್ನಿ ಬೇಗ ಬೇಗ ಮಾಡೋಣ. ನಿಮ್ಮ ಹುಡುಗರಿಗೆ ರೈಟ್ ಆಯ್ತಾರಂತೆ, ಇನ್ನೂ ಕೊಟ್ಟಿಲ್ಲ ರೈಟ್ ಆಗಕ್ಕೆ.
ಸೊ ಎಲ್ಲನೂ ಇಳಿಸಾಯ್ತು ಗೈಸ್. ಫಂಕ್ಷನ್ ಎಲ್ಲ ಇಲ್ಲಿ ಮುಗೀತು ನೋಡಿ. 3 ದೇವ್ರನ್ನೂ ನಮ್ಮ ಮನೆ ಒಳಗಡೆ ಕರ್ಕೊಂಬಂದು ಕೂರಿಸಿದ್ದೀವಿ. ಮತ್ತೆ ನಾಳೆ ಬೆಳಗ್ಗೆ ಸಿಗ್ತೀನಿ ಗೈಸ್. ಅಲ್ಲಿ ಎದುರುಗಡೆ ಕಾಣಿಸ್ತಿದ್ದಿಲ್ಲ ಗೈಸ್, ಸೀರಿಯಲ್ ಸೆಟ್ಟು, ಅಲ್ಲೇ ಊಟ ಬಡಿಸಿದ್ದು. ಸೆಟ್ ಮಾತ್ರ ಸಖತ್ತಾಗಿತ್ತು ಗೈಸ್. ಅದು ಓಪನ್ ಸ್ಪೇಸಲ್ಲಿ ಇನ್ನೂ ಸಖತ್ತಾಗಿತ್ತು. ಸೊ ಮತ್ತೆ ಬೆಳಗ್ಗೆ ಸೊ ನೋಡಿ ಗೈಸ್, ಮನೇಲಿ ದೇವ್ರು ಕೂರಿಸಿದ್ರಿಂದ ಅಷ್ಟೊಂದು ಜಾಗ ಇರಲಿಲ್ಲ ಎಷ್ಟೊಂದು ಜನ ಮಲ್ಕೊಳ್ಳೋಕ್ಕೆ ಅಂತ. ನಾನು ನಮ್ಮ ಅಣ್ಣ ಇಬ್ಬರು ಬಂದು ಕಾರಲ್ಲಿ ಮಲಗಿದ್ದೀವಿ ಗೈಸ್. ನೋಡಿ, ಕಾರಲ್ಲಿ ಮಲಗಿದ್ದೀವಿ. ಇಲ್ಲಿ ಫುಲ್ ಫಾಗ್ ಕಟ್ಬಿಟ್ಟಿದೆ. ಬನ್ನಿ ಈಗ ಎದ್ದೋಗ್ಬಿಟ್ಟು ಏನೇನು ಕೆಲಸ ಇದೆ ಎಲ್ಲ ನೋಡೋಣ. ನೋಡಿ ಗೈಸ್, ಇಲ್ಲಿ ನಾವು ಇಳಿರುತ್ತೆ ಅಂತ ಬೆಳಿಗ್ಗೆ ಬೇಗ ಬಂದಿದ್ದೀವಿ ಪಟಾಕಿ ಹೊಡಿಯೋಕ್ಕೆ. ನೆನೆ ತಂದಿದ್ರಲ್ಲಿ ಮಿಕ್ಕಿತ್ತು ನೋಡಿ. ನಾವು 3 ಜನ ಬಂದಿದ್ದೀವಿ ಪಟಾಕಿ ಹೊಡಿಯೋಕ್ಕೆ. ನೋಡಿ ಗೈಸ್, ಎಲ್ಲರೂ ವಾಂಗಿಬಾತ್ ತಿಂತಾ ಇದ್ದಾರೆ. ಇವತ್ತು ಬೆಳಗ್ಗೆ ನಾಷ್ಟ ಇದೆ ನೋಡಿ, ಎಲ್ಲರೂ ತಿಂತಾ ಇದ್ದಾರೆ. ಸೆಟ್ಟೆಲ್ಲ ಎತ್ಬಿಟ್ಟು ಗೈಸ್, ಇಲ್ಲಾಂದರೆ ಇವಾಗ ನೀಟಾಗಿ ತೋರಿಸ್ತಿದ್ದೆ. ಬನ್ನಿ ಪೂಜೆಗೆ ಹೋಗೋಣ ಈಗ. ಮತ್ತೆ ರೆಡಿ ಆಗಿದ್ದೀವಿ. ಮತ್ತೆ ಬೆಳಿಗ್ಗೆ ಇವಾಗ ಎಲ್ಲ ದೇವ್ರು ಹೋಗ್ತದೆ. ಬನ್ನಿ ಅದು ವಿಡಿಯೋ ಮಾಡ್ತೀನಿ. ಎಲ್ಲ ದೇವ್ರು ಹೋಗ್ತದೆ. ಪ್ರಿಯಾ ಬರ್ತೀನಿ ಸೊ ಎಲ್ಲ ಮುಗಿಸ್ಕೊಂಡು ಬೆಂಗಳೂರಿಗೆ ಹೊರಟೋ ಗೈಸ್. ನಾಳೆ ನನಗೆ ಎಕ್ಸಾಮ್ ಇದೆ, ಅದಕ್ಕೆ ಮತ್ತು ನಮ್ಮ ದೊಡ್ಡಪ್ಪ ಮಾವ ಎಲ್ಲ ಬಂದಿದ್ದಾರೆ, ಅವ್ರನ್ನ ಬಿಡಬೇಕಿತ್ತು. ಸೊ ಹಂಗಾಗಿ ನಾನು ನಮ್ಮ ಅಣ್ಣ ಇಬ್ಬರು ಹೊರಟಿದ್ದೀವಿ. ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆಲ್ಲ ಮುಂದೆ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಂಡ್ ಮಾಡ್ತೀನಿ ಗೈಸ್.